ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಲ್ಲಿನ ಕಾರ್ಯಚಟುವಟಿಕೆ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ, ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ KSOU ಮುಕ್ತವಾಣಿ ಪ್ರಾಯೋಜಿತ ಬಾನುಲಿ ಸರಣಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೀಠದ ಬಗ್ಗೆ, ಅಲ್ಲಿನ ಕಾರ್ಯಚಟುವಟಿಕೆಯ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರು, ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಪ್ರೊಫೆಸರ್ MG ಕೃಷ್ಣನ್ ಅವರು ಅಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿದ್ದಾಗ ಅವರು ನನ್ನನ್ನು ಈ ಸಂಶೋಧನಾ ವಿಭಾಗಕ್ಕೆ ಗೌರವ ನಿರ್ದೇಶಕರನ್ನಾಗಿ ನೇಮಿಸಿದ್ರು. ಕಾರಣ ಏನು ಅಂತ ಕೇಳಿದ್ರೆ, ಇದು ಚಟುವಟಿಕೆಗಳು ಮುಂದುವರಿಲಿ ಅನ್ನೋದಾಗಿ. ಹಾಗಾಗಿ ಅವರು ನನ್ನನ್ನು ಗೌರವ ನಿರ್ದೇಶಕರನ್ನಾಗಿ ಮಾಡಿದ ತಕ್ಷಣವೇ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಾವು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಹಾಗೆ 4/7/2014 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳ ಬಗ್ಗೆ ಒಂದು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ. ಈ ವಿಚಾರ ಸಂಕಿರಣದಲ್ಲಿ ಬಹಳಷ್ಟು ಜನ ಪಾಲ್ಗೊಂಡಿದ್ರು, ಚೆನ್ನಾಗಾಯಿತು. ಸೊ ಇನ್ನು 15, 16, 17 ಸಂದರ್ಭ ನಮಗೆ ಬಹಳ ಕಷ್ಟಕರವಾದಂತಹ ದಿನಗಳು. ಯಾಕಂದರೆ ವಿಶ್ವವಿದ್ಯಾನಿಲಯದ ಮಾನ್ಯತೆ ಪ್ರಶ್ನೆಗಳು ಬಂದ್ಬಿಡ್ತು, ಅನುದಾನ ಆಯೋಗದಿಂದ ಸಮಸ್ಯೆಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಅತ್ಯಂತ ಆಕ್ಟಿವ್ ಆಗಿ ಏನನ್ನು ಮಾಡೋದಕ್ಕಾಗಲಿಲ್ಲ. ಆದರೆ ಯಾವಾಗ ಪ್ರೊಫೆಸರ್ ಶಿವಲಿಂಗಯ್ಯ ಸರ್ ಅವರು ಬಂದರು, ಅವರು ಬಂದ ನಂತರ ಮತ್ತೆ ಅವರು ಮಾನ್ಯತೆಯನ್ನು ತಂದರು, ಮತ್ತೆ ವಿಶ್ವವಿದ್ಯಾನಿಲಯವನ್ನು ಪುನಶ್ಚೇತನಗೊಳಿಸಿದ್ರು. ಆ ಸಂದರ್ಭದಲ್ಲಿ ನಾವು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಿಂದ ದಿನಾಂಕ 11/12/2018 ಒಂದು ದಿನದ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ವಿ. ಈ ವಿಚಾರ ಸಂಕಿರಣದಲ್ಲಿ ಜರ್ಮನ್ ಮತ್ತು ಭಾರತ ದೇಶಗಳ ಐತಿಹಾಸಿಕ ಸಂಬಂಧಗಳ ಬಗ್ಗೆ ಮತ್ತು ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ಒಂದು ತುಲನಾತ್ಮಕವಾದಂತಹ ಕಂಪ್ಯಾರಿಟಿವ್ ಸ್ಟಡಿ ರೀತಿಯಲ್ಲಿ ಒಂದನ್ನು ಮಾಡಿದ್ವಿ. ಅಂದರೆ ಮೈಸೂರು ಮತ್ತು ಜರ್ಮನ್ಗಳಿಗೆ ಇರುವಂತಹ ಸಂಬಂಧ ಮತ್ತು ಈ ಮಹಾರಾಜರು ಮತ್ತು ಜರ್ಮನ್ ಮೇಲೆ ಆದ ಪ್ರಭಾವಗಳು, ಇದ್ರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಜರ್ಮನ್ ದೇಶದ ಮಾರ್ಕಸ್ ಹುಕ್, ಅವರ ಹೆಸರು ಇನ್ನೊಂದು ಅಮರಪ್ರಭು ಅಂತ ಅವರು ಕರ್ಕೊಳ್ತಾರೆ ಅವರನ್ನ. ಅವರು ಮಾರ್ಕಸ್ ಹುಕ್ ಅವರು ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಿದ್ರು. ಮತ್ತು ಇದಾದ ನಂತರ ಪ್ರೊಫೆಸರ್ ವಿದ್ಯಾಶಂಕರ್ ಅವರು ನಮ್ಮ ಕುಲಪತಿಗಳಾಗಿ ಬಂದರು. ಅವರು ಕೂಡ ಬಹಳ ಸದಾಕಾಲ ಏನಾದರೂ ಹೊಸದು ಮಾಡಬೇಕು ಅಂತ ಯೋಚನೆ ಮಾಡುವಂತಹ ಒಬ್ಬ ಕುಲಪತಿ. ಅವರು ಬಂದರು. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠ ಮತ್ತು ಬೆಂಗಳೂರಿನ ಪ್ರಸಿದ್ಧವಾದಂತಹ ದಿ ಮಿಥಿಕ್ ಸೊಸೈಟಿ, ಯಾಕಂದ್ರೆ ಮಿಥಿಕ್ ಸೊಸೈಟಿ ಬಗ್ಗೆ ಗೊತ್ತಿರುವಂತಹದ್ದೇ, ಅದು ಪ್ರಾಚೀನವಾದಂತಹ ಒಂದು ಸಂಸ್ಥೆ ಮತ್ತು ಇತಿಹಾಸ ಮತ್ತು ಪುರಾತತ್ವಕ್ಕೆ ಅದು ಮಾಡ್ತಾ ಇರುವಂತಹ ಕೊಡುಗೆ ಅತ್ಯಂತ ಹೆಚ್ಚು. ಅಂತಹ ಮಿಥಿಕ್ ಸೊಸೈಟಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾವೆರಡು ಸಂಸ್ಥೆಗಳು ಸೇರಿ ಶ್ರೀ ಜಯಚಾಮರಾಜ ಒಡೆಯರ್ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಜಯಚಾಮರಾಜ ಒಡೆಯರ್ರವರ ಜೀವನ ಮತ್ತು ಸಾಧನೆಗಳು ಎಂಬ ವಿಚಾರದ ಬಗ್ಗೆ 2 ದಿನದ
ಒಂದು ವಿಚಾರ ಸಂಕಿರಣವನ್ನು ಮಾಡಿದ್ವಿ. 20/8/2019 ಮತ್ತು 21/8/2019 ಈ 2 ದಿನದ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ್ದು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಮೈಸೂರಿನ ಮಹಾರಾಜ ವಂಶಸ್ಥರು ಮತ್ತು ಇವತ್ತಿನ ಸಂಸದರು, ಮೈಸೂರು ಕೊಡಗು ಸಂಸದರು. ಇವರು ಮುಖ್ಯ ಅತಿಥಿಗಳಾಗಿದ್ದರು. ಅದಲ್ಲದೆ ಪ್ರೊಫೆಸರ್ ಕೃ ನರಹರಿ ಅವರು, ಆಮೇಲೆ ಶ್ರೀ ವಿ ನಾಗರಾಜರವರು, ಈಗ ಅವರು ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾಗಿದ್ದಾರೆ, ಅವರು ಮತ್ತು ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಮತ್ತು ಪ್ರೊಫೆಸರ್ ರಮೇಶ್ ರವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ಅವರು ಆವತ್ತು ಕುಲಸಚಿವರಾಗಿದ್ದರು. ಹೀಗೆ ಇದು ಅತ್ಯಂತ ಯಶಸ್ವಿ ಆಗಾಯಿತು. ಇದರಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಭಾಗವಹಿಸಿದ್ರು. ನಮ್ಮ ನಂದಕುಮಾರ್ ಅವರು, ಅವರು ಪಾಲ್ಗೊಂಡಿದ್ರು. ಹಾಗೆ ಡಾಕ್ಟರ್ ಲಾನಾಸ್ವಾಮಿ ಅವರು, ಕುಲಕರ್ಣಿ ಅವರು, ದೊಡ್ಡ ದೊಡ್ಡವರೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬಾ ಚೆನ್ನಾಗಿ ನಡೀತು. ಇದಲ್ದೇ ಪ್ರತಿ ವರ್ಷನೂ ಕೂಡ ಆ ಜನ್ಮ ದಿನದ ವಿಚಾರಗಳನ್ನು ತುಂಬ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ನಾನೇ ಸ್ವತಃ ಹೋಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅನೇಕ ವಿಶೇಷ ಉಪನ್ಯಾಸಗಳನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಒಟ್ಟಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಸಾಧನೆಗಳನ್ನು ಜನಕ್ಕೆ ತಲುಪಿಸುವಂತೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಇದಲ್ದೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಎನ್ಲೈಟೆಂಡ್ ರೂಲ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂತಹ ಪುಸ್ತಕವನ್ನು ಪ್ರಕಟಣೆ ಮಾಡಲಾಯಿತು. ನಮ್ಮ ವಿಶ್ವವಿದ್ಯಾನಿಲಯದ ಕೊಡುಗೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೀಠವನ್ನು ಸ್ಥಾಪನೆ ಮಾಡಿದ ನಂತರ ಇದು ಅಲ್ಲಿಂದ ಬಂದಂತಹ ಪ್ರೊಫೆಸರ್ ಎಂ ಜಿ ಕೃಷ್ಣನ್ ಇದ್ದಾಗ ಬಿಡುಗಡೆ ಆದಂತಹದ್ದು. ಅಂದ್ರೆ ಇದನ್ನ ಕೂಡ ಕನ್ನಡಕ್ಕೆ ಈಗ ಮಾಡ್ತಾ ಇದ್ದೀವಿ ನಾವು. ಹೀಗೆ ನಾವು ಒಂದಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಶ್ರೋತೃಗಳಲ್ಲಿ ನನ್ನದೊಂದು ಮನವಿ ಇದೆ. ಇದೆಲ್ಲ ಏನು ಅಂತ ಕೇಳಿದ್ರೆ, ನಮಗೆ ಇರುವ ಇನ್ನಷ್ಟು ಮಾಡ್ಬೋದಾಗಿತ್ತಲ್ಲ, ಪೀಠಗಳು ಇನ್ನಷ್ಟು ಆಕ್ಟಿವ್ ಆಗಿರ್ಬೋದು, ಇನ್ನಷ್ಟು ವಿಚಾರಗಳನ್ನು ಮಾಡ್ತಾನೆ ಇರ್ಬೋದು ಅಂತೆಲ್ಲ ಅನ್ಸುತ್ತೆ. ನನ್ನ ಸಹಪಾಠಿಗಳಿಗೂ ಅನ್ಸುತ್ತೆ, ನನ್ನ ಜೊತೆಲಿರೋರ್ಗೂ ಅನ್ಸುತ್ತೆ, ನಮ್ಮ ಪೀಠದ ಬಗ್ಗೆ ತಿಳ್ಕೊಂಡಿರೋರ್ಗೂ ಅನ್ಸುತ್ತೆ. ಆದ್ರೆ 15 ಲಕ್ಷ ರೂಪಾಯಿಗಳ ಒಂದು ಠೇವಣಿ ಏನಿದೆ, ಆ ಠೇವಣಿಯಲ್ಲಿ ವರ್ಷದಲ್ಲಿ ಬರುವ ಬಡ್ಡಿಯಲ್ಲಿ ಮಾತ್ರ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತಹ ನಿಯಮ ನಮಗಿದೆ. ನಾವು ಸರ್ಕಾರದಿಂದ ಇದಕ್ಕಾಗಿ ಪೀಠಕ್ಕಾಗಿ ಯಾವ ಅನುದಾನಗಳು ಇಲ್ಲ. ಯಾವುದಾದರೂ ಸಂಸ್ಥೆಗಳೋ ಅಥವಾ ಯಾವುದಾದ್ರೂ ಈ ಥರ ನಮಗೆ ಮಿಥಿಕ್ ಸೊಸೈಟಿಯವರು ಒಂದು ಸಹಯೋಗವನ್ನು ಕೊಟ್ಟಾಗ ನಾವು ಇನ್ನಷ್ಟು ಕಾರ್ಯಚಟುವಟಿಕೆ ಮಾಡಬಹುದೇ ಹೊರತು ಇರುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅನ್ನೋದು ನಮ್ಮ ಮಿತಿ. ಆ ಮಿತಿನಲ್ಲೇ ಸಾಧ್ಯ ಆದಷ್ಟು ಮಾಡ್ತಾ ಇದ್ದೀರಿ. ಹೌದು, ಆ ಮಿತಿಯಲ್ಲೇ ನಾವು ಮಾಡಬೇಕಾಗಿದೆ. ಆ ಮಿತಿಯನ್ನು ಮೀರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಿತಿಯನ್ನು ಮೀರಿದ್ರೆ ಒಂದು ಸಂಪನ್ಮೂಲಗಳ ಕೊರತೆ, ಎರಡನೇದು ನಾವು ಮುಂದಿನ ವರ್ಷದ್ದು ಇವಾಗಲೇ ಬಳಸ್ಕೊಳ್ತೀವಿ ಅಂತಂದ್ರೆ ನಮಗೆ ಆಡಿಟ್ ಅಬ್ಜೆಕ್ಷನ್ಗಳಾಗ್ತವೆ. ಹಾಗಾಗಿ ಇರುವ ಮಿತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳನ್ನ ವಿವರಿಸಿದ್ರಿ. ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಈ ಪೀಠದಿಂದ ಏನೇನು ಅನುಕೂಲತೆಗಳಿದೆ ಸರ್? ಅವರು ಸಂಶೋಧನೆ ಮಾಡ್ಲಿಕ್ಕಿರ್ಬೋದು ಈ ವಿಷಯಗಳಲ್ಲಿ, ಈ ರೀತಿಯಾಗಿ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಇದರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ರೆ ನಮ್ಮ ಪೀಠಕ್ಕೆ ಬರಬಹುದು. ನಮ್ಮ ಪೀಠದಲ್ಲಿ ಇರುವಂತಹ ವಿದ್ವಾಂಸರು ಅಥವಾ ನಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಹೊಸದಾದಂತಹ ಸಂಶೋಧನೆಗಳಿಗೆ ನಾವು ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ. ಈಗ ಒಂದು ಹೊಸದಾಗಿ ಯಾವುದಾದ್ರೂ ಒಂದು ಕೋರ್ಸನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಮೈಸೂರು ಅರಸರ ಬಗ್ಗೆ ಯಾವುದಾದ್ರೂ ಒಂದು ಡಿಪ್ಲೊಮೊ ಕೋರ್ಸನ್ನು ಮಾಡೋಣ, ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಒಂದು ಡಿಪ್ಲೊಮೊ ಕೋರ್ಸನ್ನು ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಇದರಲ್ಲೂ ಒಂದು ತೊಡಕಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನಪ್ಪಾ ಅಂತ ಕೇಳಿದ್ರೆ, ಒಂದು ಅಧ್ಯಯನದ ಅವಕಾಶ ಅಂತ ಹೇಳಿದ್ರೆ ಇವಾಗೆಲ್ಲ ಏನಾಗಿದೆ, ಎಂಪ್ಲಾಯಬಿಲಿಟಿನ ನೋಡ್ತಾರೆ. ಯಾವುದೇ ಕೋರ್ಸ್ ಅನ್ನ ಓದೋದ್ರಿಂದ ಅಥವಾ ಯಾವುದೇ ವಿದ್ಯಾಭ್ಯಾಸವನ್ನ ಮಾಡೋದ್ರಿಂದ ಹಿಂದೆ ಎಲ್ಲ ಶಿಕ್ಷಣ ತಿಳ್ಕೋಬೇಕು, ಜ್ಞಾನ ಅನ್ನೋದು ಒಂದು ಪ್ರಧಾನವಾದ ವಿಚಾರವಾಗಿತ್ತು. ನಾನು ಈ ವಿಚಾರ ತಿಳ್ಕೊಂಡಿದ್ದೀನಿ ಅನ್ನೋದು ಒಂದು ಸಂತೋಷವನ್ನ ಕೊಡ್ತಾ ಇತ್ತು. ಆದ್ರೆ ಇವತ್ತಿನ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾನು ಯಾವುದೋ ಒಂದು ಸಮಯವನ್ನ ನಾನು ವ್ಯಯಿಸಿದರೆ ಆ ಸಮಯದಿಂದ ನನಗೆ ಸಿಗಬಹುದಾದಂತಹ ಪ್ರಯೋಜನಗಳೇನು ಮತ್ತು ನನಗೆ ಸಿಗಬಹುದಾದಂತಹ ಕೆಲಸಗಳೇನು ಅಂತ ನೋಡ್ತಾರೆ. ಅದರಲ್ಲೂ ಈ ದೂರ ಶಿಕ್ಷಣಕ್ಕೆ ಬರುವವರಲ್ಲಿ ಹೆಚ್ಚಿನವರು ಉದ್ಯೋಗವನ್ನ ಅರಸಿ ಬರೋದು ಮತ್ತೆ ಪದೋನ್ನತಿಗಾಗಿ ಬರುವವರೇ ಹೆಚ್ಚಿರೋದ್ರಿಂದ ಇದು ಇನ್ನೂ ಸ್ವಲ್ಪ ಕಷ್ಟವೇ ಇಲ್ಲಿ. ಹೌದು, ಯಾಕಂದ್ರೆ ಯಾವ ಸಬ್ಜೆಕ್ಟ್ ಅನ್ನ ಓದಿದ್ರೆ ಏನ್ ಕೆಲಸ ಸಿಗುತ್ತೆ ಅಂತಾನೆ ಕೇಳ್ಕೊಂಡು ಬರೋದು. ಇವತ್ತು ಏನಾಗಿದೆ, ಯಾವುದೇ ವಿಶ್ವವಿದ್ಯಾನಿಲಯ ತಗೊಳ್ಳಿ ನೀವು, ಪ್ರಪಂಚದ ಕೇವಲ ನಮ್ಮ ಕರ್ನಾಟಕದ ರಾಜ್ಯದ ಅಲ್ಲ,
ಪ್ರಪಂಚದ ಯಾವುದೇ ವಿಶ್ವವಿದ್ಯಾನಿಲಯಗಳಲ್ಲಿ ಅನೇಕ ಸಬ್ಜೆಕ್ಟ್ಗಳು ಕ್ಲೋಸ್ ಆಗಿವೆ. ಇದಕ್ಕೆ ಕಾರಣ ಏನು ಅಂದ್ರೆ ಅವುಗಳು ಎಂಪ್ಲಾಯಬಿಲಿಟಿನ ಅಂದ್ರೆ ಉದ್ಯೋಗವನ್ನು ಕೊಡುವ ಸಾಮರ್ಥ್ಯವನ್ನು ಕಳ್ಕೊಂಡಿವೆ ಅಂತ. ಸೊ ಹಾಗಾಗಿ ನಾವು ಇವತ್ತು ಹೇಗೆ ನಮ್ಮ ಪೀಠದಿಂದ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಯಾರು ಓದೋದಕ್ಕೆ ಆಸಕ್ತಿ ಇದೆಯೋ ಅವರಿಗೆ ನಾವು ಸಹಕಾರವನ್ನು ಕೊಡ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ನಾನು ತಿಳಿದಿರೋ ಹಾಗೆ ಈ ಆರ್ಕೈವ್ಸ್ ಅನ್ನೋದು ಡಿಪಾರ್ಟ್ಮೆಂಟ್ಸ್ಗಳಿದೆ, ಅಂದ್ರೆ ಪತ್ರಾಗಾರ ಇಲಾಖೆ. ನಾನಲ್ಲಿ ಅನೇಕ ಪತ್ರಗಳನ್ನೆಲ್ಲ ನೋಡಿದ್ದೀನಿ. ಮಹಾರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದಿನಚರಿಗಳನ್ನು ಗಮನಿಸಿದ್ರೆ ಅತ್ಯಂತ ವಿಶಿಷ್ಟವಾದ ಸಂಶೋಧನೆಗೆ ಅವಕಾಶ ಇದೆ. ನಾ ತಮಗೊಂದು ಮಾತನ್ನು ಹೇಳಬೇಕು. ಪ್ರಧಾನಮಂತ್ರಿ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ ಯಾವಾಗಲೂ, ನಾನು ಪ್ರಧಾನ ಸೇವಕನೇ ಹೊರತು ನಾನು ಪ್ರಧಾನ ಮಂತ್ರಿ ಅಲ್ಲ, ನನ್ನನ್ನು ಪ್ರಧಾನ ಸೇವಕ ಅಂತ ತಿಳ್ಕೊಳ್ಳಿ ಅಂತ ನೀವು ಅವರ ನೋಡಿರ್ಬೋದು. ಆದ್ರೆ ಈ ಮಾತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹೇಳಿದ್ದಾರೆ. ನಾನು ಅವರು ಒಂದು ಪತ್ರದಲ್ಲಿ ಗಮನಿಸುವಾಗ ದಿವಾನರುಗಳು ಬಂದು ಕೇಳ್ತಾರೆ, ಮಹಾರಾಜ ನೀವು ರಾತ್ರಿಯ ತನಕ ಬರೆಯೋದು ಓದೋದು ಎಲ್ಲ ನೀವೇ ಮಾಡ್ತಾ ಇದ್ದೀರಿ, ನೀವು ಮಹಾರಾಜರಾಗಿದ್ದೀರಲ್ಲ, ವಿಶ್ರಾಂತಿಯನ್ನು ಜಾಸ್ತಿ ಪಡೆಯಬಹುದಲ್ವೇ ಅಂತ ಪ್ರಶ್ನೆಯನ್ನು ನಾಲ್ವಡಿ ಅವರಿಗೆ ಕೇಳಿದಾಗ, ನಾಲ್ವಡಿ ಅವರ ರೆಕಾರ್ಡ್ಸ್ ಅಲ್ಲಿ ಇದೆ, ಅವರು ಹೇಳ್ತಾರೆ, ನಾನು ರಾಜ ಅನ್ನೋದು ಜನಗಳ ಅಭಿಪ್ರಾಯ, ಆದ್ರೆ ನಾನು ಪ್ರಧಾನ ಸೇವಕನಾಗಿದ್ದೇನೆ ಅನ್ನೋದು ನನ್ನ ಅಭಿಪ್ರಾಯ ಅನ್ನೋದು ನಾಲ್ವಡಿ ಅವರು ಹೇಳ್ತಾರೆ. ಅಂದ್ರೆ ಇವತ್ತಿನ ಏನು ಈ ಉದಾತ್ತ ಚಿಂತನೆ ನಾಲ್ವಡಿ ಅವರ ಕಾಲಕ್ಕಾಗಲೇ ಅದನ್ನ ನೋಡಿದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದು ಒಂದಷ್ಟು ಜನಕ್ಕೆ ಪ್ರೇರಣೆ ಆಗ್ಬೇಕು. ಹೌದು. ಹಾಗೇನೆ ಇಂಗ್ಲೆಂಡ್ಗೆ ಹೋದಾಗ ಅವರು ಒಬ್ಬ ವ್ಯಕ್ತಿ ಧಾರ್ಮಿಕನಾಗಿದ್ದಷ್ಟು ಕೂಡ ಅವನ ಆಡಳಿತಗಳು ದಿಕ್ಕು ತಪ್ಪು ಬಿಡುತ್ತವೆ ಅಂತ ಕೆಲವರ ಅಭಿಪ್ರಾಯ. ನಾವು ಇತಿಹಾಸದ ಪಾಠದಲ್ಲಿ ನಾವೇನು ಹೇಳ್ತೀವಿ ಅಂತಂದ್ರೆ, ಯಾವುದೇ ವ್ಯಕ್ತಿ ಧಾರ್ಮಿಕವಾಗಿದ್ದಾಗ ಅವನು ಅತ್ಯಂತ ಒಳ್ಳೆಯವನಾಗಿರ್ತಾನೆ, ಆದ್ರೆ ಧರ್ಮದ ಜೊತೆಗೆ ರಾಜಕೀಯದ ಚಿಂತನೆಗಳು ಸೇರ್ಕೊಂಡ್ಬಿಟ್ರೆ ಆ ಧರ್ಮ ಮತ್ತು ರಾಜಕೀಯಕ್ಕಾಗಿ ಧರ್ಮವನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಾಯಿಂಟ್ ಅನ್ನು ಯಾಕೆ ಹೇಳಿದೆ ಅಂತಂದ್ರೆ, ಲಂಡನ್ ನಲ್ಲಿ ಇದ್ದಾಗ ಅವರು ಇಂಗ್ಲೆಂಡಿನ ಮಹಾರಾಣಿಯವರಿಗೆ ಒಂದು ಲೆಟರ್ನ ಬರೀತಾರೆ, ನಾನು ಉಪಕರ್ಮವನ್ನು ಮಾಡಬೇಕು, ಈ ಸಂದರ್ಭದಲ್ಲಿ ನಾನು ಕಾವೇರಿ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಬರ್ತಿದ್ದೆ, ನದಿಯಲ್ಲೇ ಸ್ನಾನ ಮಾಡಬೇಕು ಅನ್ನೋದು ಒಂದು ನಿಯಮವನ್ನ ನಮ್ಮವ್ರು ಹೇಳ್ತಾ ಇದ್ದಾರೆ, ಆದ್ರಿಂದ ನೀವು ಥೇಮ್ಸ್ ನದಿಯಲ್ಲಿ ನಮಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಥೇಮ್ಸ್ ನದಿಯಲ್ಲಿ ಹೋಗಿ ಕಾವೇರಿ ನದಿಯನ್ನು ನೆನೆಸ್ಕೊಂಡು ಅಲ್ಲೇ ಸ್ನಾನವನ್ನು ಮಾಡಿದ್ರು ಅಂತ ಬರ್ತದೆ. ಅಂದ್ರೆ ಧಾರ್ಮಿಕವಾಗಿದ್ದ ಮಾತ್ರಕ್ಕೆ ಅವರು ಆಡಳಿತವನ್ನ ಕಡೆಗಣಿಸಲಿಲ್ಲ. ಆ ಧಾರ್ಮಿಕತ್ವ ತನ್ನ ವೈಯಕ್ತಿಕ, ಅದರ ಆಡಳಿತ ಸಾರ್ವಜನಿಕ ಅನ್ನೋದನ್ನ ತೋರಿಸಿದ್ರು ಅನ್ನೋದು. ಹೀಗೆ ನಾವು ಅವರ ಸಂಶೋಧನೆಗಳನ್ನು ಗಮನಿಸಿದಾಗ ಜೀವನಕ್ಕೆ ಪ್ರೇರಣಾದಾಯಕವಾದಂತಹ ಅನೇಕ ಅಂಶಗಳನ್ನು ನಾವು ಅವರಲ್ಲಿ ಗಮನಿಸಬಹುದು. ಸರ್, ಈಗ ಇಷ್ಟೊತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಧ್ಯಯನ ಪೀಠದ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಂತಹ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಶ್ರೋತೃಗಳಾಗಿರ್ಬೋದು, ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಶೈಕ್ಷಣಿಕವಾಗಿ ಏನಾದರೂ ಸಾಧನೆ ಮಾಡಬೇಕು, ವಿವರ ತಿಳ್ಕೋಬೇಕು, ಜ್ಞಾನಾರ್ಜನೆ ಹೆಚ್ಚಿಸ್ಕೋಬೇಕು ಅಂತ ಭೇಟಿ ನೀಡಿದ್ದೇ ಆದಲ್ಲಿ ಅವರಿಗೆ ಯಾವ ರೀತಿಯ ಒಂದು ಸಲಹೆಯನ್ನು ಕೊಡ್ತೀರಿ? ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, ಸಂಶೋಧಕರು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಮುಕ್ತವಾಗಿ ಬರಬಹುದು. ನಾವು ಸದಾಕಾಲ ಆ ಸಂಶೋಧಕರಿಗಾಗಿಯೇ ಇದ್ದೀವಿ. ಮತ್ತು ಇನ್ನೊಂದು, ಎಲ್ಲ ವಿಶ್ವವಿದ್ಯಾನಿಲಯಗಳಿಗಿಂತ ಭಿನ್ನವಾದದ್ದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ವಯಸ್ಸಿನ ಅಂತರವೇ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕನ್ವೆನ್ಷನಲ್ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರತಿಯೊಂದು ಕೋರ್ಸನ್ನು ಮಾಡಬೇಕಾದ್ರೆ, ಅಧ್ಯಯನ ಮಾಡಬೇಕಾದ್ರೆ ಇಂತಿಷ್ಟು ಅಂತ ಅವರಿಗೆಲ್ಲ ಒಂದು ಏಜ್ ಲಿಮಿಟ್ ಇದೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಯಸ್ಸಿನ, ಲಿಂಗದ, ದೇಶದ, ಕಾಲದ ಯಾವ ಭೇದವೂ ಇಲ್ಲದೆ ಯಾವಾಗ ಬೇಕಾದರೂ ಬರಬಹುದು. ಯಾರಿಗೆ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವಿಚಾರಗಳ ಬಗ್ಗೆ, ಮೈಸೂರಿನ ಇತಿಹಾಸದ ಬಗ್ಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಬಂದು ನಮ್ಮ ಪೀಠದಲ್ಲಿ ತಮ್ಮ ಸಹಯೋಗವನ್ನು ಮಾಡ್ಕೋಬಹುದು. ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತೀವಿ, ಸಂಶೋಧಕರಿಗೆ ಅವರಿಗೆ ಮಾರ್ಗದರ್ಶನಗಳನ್ನು ಮಾಡ್ತೀವಿ. ಇನ್ನೇನಾದರೂ ಹೊಸ ವಿಚಾರಗಳಿಗೆ ಅವಕಾಶಗಳಿದ್ರೆ ಅವರು ನಮ್ಮ ಜೊತೆಯಲ್ಲಿ ಸಹಯೋಗದೊಂದಿಗೆ ಮಾಡಬಹುದು ಅಂತ ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೆಯದು ಸರ್. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಶ್ರೀ ಲಕ್ಷ್ಮೀನಾರಾಯಣ್ ಸರ್. ನಮಸ್ತೆ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಲ್ಲಿನ ಕಾರ್ಯಚಟುವಟಿಕೆ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ, ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.